ಹೇಗಿದ್ದೀರಾ? ಇದು ವರಮಹಾಲಕ್ಷ್ಮಿ ಹಬ್ಬದ ಮಿನಿ ವ್ಲಾಗ್. ಆ್ಯಕ್ಚುಲಿ ಇದು ಬಿಗ್ ವ್ಲಾಗ್ ಆಗಿತ್ತು. ನಾನೇ ಕಟ್ಟು, ಎಡಿಟು, ಪೇಸ್ಟು ಮತ್ತು ಸ್ಪೀಡು ಎಲ್ಲ ಮಾಡಿಬಿಟ್ಟು ಸ್ಮಾಲ್ ವ್ಲಾಗ್ ಮಾಡಿದ್ದೀನಿ. ನೋಡಿ ಇಲ್ಲಿ. ಹೀಗೆ ಇವನೆದ್ದಾಗ ಇವನು ಮಾತಾಡ್ಸ್ಕೊಂತ ನೀಟಾಗಿ ಕೆಲಸ ಮಾಡ್ಕೊತ ಕೂತ್ಕೊಂಡ್ರೆ ನಮ್ಮ ಜೊತೆ ಚೆನ್ನಾಗಿರ್ತಾನೆ. ಸ್ವಲ್ಪ ಹೊತ್ತು ಅದಾದಮೇಲೆ ಮತ್ತೆ ಅವನು ಆಟದ ಮೂಡಲ್ಲೇ ಎಲ್ಲ ನಮ್ದು ಹಾಳು ಮಾಡೋದ್ರಲ್ಲೇ ಇರ್ತಾನೆ. ಸೊ ಅವನ್ನ ಹಿಡ್ಕೊಂಡು ನಮ್ಮ ಮನೇಲಿ ಏನೂ ಟೇಬಲ್ ಇರಲಿಲ್ಲ. ಸೊ ಚಿಕ್ಕ ರೂಮು ಅಂದರೆ ಚಿಕ್ಕ ಕಬೋರ್ಡ್ ದೇವ್ರ ಮನೆ ಇದೆ, ಅಲ್ಲಿ ಕೂರ್ಸೋಕ್ಕಾಗಲ್ಲ. ಕೂರಿಸ್ಬೇಕಂದ್ರೆ ಕೆಳಗಡೆ ಕಟ್ಟೆ ಮೇಲೆ ಕೂರಿಸ್ಬೇಕು. ಅಲ್ಲಿಡ್ಬೇಕಂದ್ರೆ ಆ ಥಿಂಗ್ಸ್ನೆಲ್ಲ ತೆಗೆದು ಕೆಳಗಿಡಬೇಕು. ಹಂಗಾದ್ರೂ ಅವ್ನು ಮುಟ್ಲಿಲ್ದಂಗೆ ಆವಾಗಲೂ ಅವ್ನು ಹಿಡಿಲೇಬೇಕು. ಲಕ್ಷ್ಮಿನ ಕೆಳಗಡೆ ಕೂರಿಸಿದ್ರು ಅದನ್ನ ಮುಟ್ಲಿಲ್ದಂಗೆ ಅವನ್ನ ಹಿಡಿಲೇಬೇಕು. ಹೇಗೆ ಮಾಡೋಣ? ಇರೋದೇ ಇಬ್ಬರಿದ್ದೀವಿ, ಅದರಲ್ಲೂ ಅವ್ರು ಆಫೀಸ್ಗೆ ಹೋಗ್ಬಿಟ್ರೆ ನಾನೊಬ್ಬಳೇ. ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಬೇಕಲ್ಲ ಅಂದ್ಬಿಟ್ಟು ಸರಿ ಮಾಡಿದ್ರಾಯ್ತು ಅಂತ ನಮ್ಮ ಮನೇಲಿ ಟೇಬಲ್ ಇರಲಿಲ್ಲದಕ್ಕೆ ಚೇರ್ ಮೇಲೆ ಸರಿ ಆಗೋಲ್ಲ. ಅವು ಚೇರ್ ಸ್ವಲ್ಪ ಸ್ಲೋಪ್ ಇದ್ದಾವೆ, ಸರಿ ಆಗೋಲ್ಲ, ನೀಟಾಗಿ ಕೂರಲ್ಲ. ಮತ್ತು ಭಯ, ಏನಾದರೂ ಬಿದ್ದುಬಿಟ್ರೆ ಅಪಶಕನ ಆಗಿಬಿಟ್ರೆ ಹಂಗೆ ಹಿಂಗೆ ಅಂದ್ಬಿಟ್ಟು ಸರಿ ಹೆಂಗಾದರೂ ಮಾಡಿದ್ರಾಯ್ತು. ಎಲ್ಲವೂ ಈ ಥರ ರಟ್ಟಿನ ಬಾಕ್ಸ್ಗಳು ಜಾಸ್ತಿನೇ ಇತ್ತು. ಅದನ್ನ ಹಿಡ್ಕೊಂಡು ನೀಟಾಗಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅವಕ್ಕೇನಿಲ್ಲ, ನೀಟಾಗಿ ಓಪನ್ ಮಾಡಿಬಿಟ್ಟು ಕಡಿಮೆ ಹೈಟ್ ಇರೋನ ಜಾಸ್ತಿ ಮಾಡಿಬಿಟ್ಟು ಟೇಪ್ ಮಾಡ್ಕೊಂಡು ಹಂಗೆ ಕ್ಲಿಯರ್ ಮಾಡಿಟ್ಕೊಂಡೆ. ಅವನ್ನ ಮಲಗಿಸಿ ಮತ್ತೆ ಬಂದು ಕಂಟಿನ್ಯೂ ಮಾಡಿದೆ. 1-2 ಬಾಕ್ಸ್ ಅಂತೂ ಆಗಲೇ ಇಲ್ಲ ಅವನು ಇದ್ದಾಗ ಅವ್ನು ಹಿಡ್ಕೊಂಡು. ಸೊ ಅದಾದಮೇಲೆ ಇದು ಈವ್ನಿಂಗು ತೊಗೊಂಡಿರೋ ಕ್ಲಿಪ್ಸ್ಗಳು. ಅದಾದಮೇಲೆ ಹೂವು ಎಲ್ಲ ತೊಗೊಂಡು ಬಂದು ನಮ್ಮ ಹಸ್ಬೆಂಡು ಬೆಲ್ಲ ಕುಟ್ಕೊಡ್ತಾಯಿದ್ರು. ನಾನು ಅಂದರೆ ನಮ್ಮ ಮನೇಲಿ ಬೆಳಗ್ಗೆ ಪೂಜೆ ಅಂದರೆ ರಾತ್ರಿಯೇ ಹೂರಣ ಹಾಕಿಡೋದು, ಬೆಳಗ್ಗೆ ಮಾಡೋಕ್ಕಾಗಲ್ಲ ಪೂಜೆ ಅದೆಲ್ಲ ಇದೆ ಅಂತ ಹೇಳಿ ಸಾಂಬಾರು ಒಗ್ಗರಣೆ ಹಾಕಲ್ಲ, ಸಾಂಬಾರು ಪ್ರಿಪೇರ್ ಮಾಡಿಕೊಂಡು ಮತ್ತು ಹೂರಣ ಮಾಡ್ಕೊಳ್ಳಿರಲಿಲ್ಲ. ಜಸ್ಟ್ ಬೇಳೆನ ಹಾಕ್ಕೊಂಡು ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಡು ಅವನ್ನ ಮಲಗಿಸಿ ಟೈಮ್ ನೋಡಿದರೆ 11 ಗಂಟೆ ಆಗೋಗಿತ್ತು. ಸೊ ಅದಾದಮೇಲೆ ಅವನ್ನ ಮಲಗಿಸಿ ಇವಾಗ ನಾವೆಲ್ಲ ಹಾಲು ನೋಡಿ ಹೆಂಗಿದೆ ಅವನ್ನೆಲ್ಲ ಆಟ ಆಡ್ಬಿಟ್ಟು ಅದನ್ನೆಲ್ಲ ನೀಟಾಗಿ ನಮ್ಮ ತೇಜು ಇವಾಗೆಲ್ಲ ಮಲಗಿಸ್ತಾ ಇದ್ದಾರೆ ನಮ್ಮ ಪಾಪುನ. ಅವ್ನು ಮಲಗಿಸೋವಾಗ ನಾನು ಇದನ್ನೆಲ್ಲ ತೆಗಿತಾಯಿದ್ದೆ. ಅವ್ನು ಆಟ ಆಡಿ ಕಿತ್ತಾಡಿ ಬಿಟ್ಟಿರೋದನ್ನ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಶುದ್ಧ ಮಾಡಬೇಕಲ್ವ, ಎಲ್ಲಿ ಕೂರಿಸೋದು ಲಕ್ಷ್ಮಿನ ಏನು ಅಂತ ಬಾಕ್ಸ್ಗಳೆಲ್ಲ ಸೈಡ್ಗೆ ಇಟ್ಕೊಂಡು ಬಾಳೆಕಂಬ, ಹೂವು, ಹಣ್ಣು, ಪೂಜೆ ಸಾಮಾನು ಏನೇನು ಬೇಕೆಲ್ಲ ತೊಗೊಂಡು ಬಂದಿದ್ವಿ. ಅದಾದಮೇಲೆ ಅಡುಗೆಗೆ ಏನೇನು ಬೇಕೆಲ್ಲ ಫ್ರೆಶ್ ಬೇಕಲ್ವ, ಅದಕ್ಕಾಗಿ ಎಲ್ಲನೂ ತೊಗೊಂಡು ಬಂದಿದ್ವಿ. ಅವನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಅಡುಗೆ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಾವು ಡಿನ್ನರ್ನ ಮುಗಿಸಿ ಅವನಿಗೂ ತಿನ್ನಿಸಿ ಮಲಗಿಸಿ ಹಾಲೆಲ್ಲ ಕ್ಲಿಯರ್ ಮಾಡಿಕೊಂಡು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೈವೇದ್ಯಕ್ಕೆ ಅಂತ ಬಾಳೆ ಎಲೆ ಎತ್ತಿಟ್ಕೊಂಡೆ ಚೆನ್ನಾಗಿರೋದನ್ನು ಇಟ್ಕೊಂಡು ಮತ್ತು ಇದು ಹಾಲೆಲ್ಲ ಕ್ಲಿಯರ್ ಮಾಡ್ಕೊಂಡಲ್ವ, ಪೂಜೆ ಸಾಮಾನು ತೆಗೆದು ಇಟ್ಕೊಂಬಿಡೋಣ, ಕೈಗೆ ಬೇಗ ಬೆಳಗ್ಗೆ ಎದ್ದಾಗ ಸಿಕ್ಬಿಡುತ್ತೆ ಅಂಥೇಳಿ ಎಲ್ಲನೂ ಒಂದು ಕಡೆ ಜೋಡಿಸಿದ್ದೆ. ಅದನ್ನು ತೆಗೆದುಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಏನೇನು ಬೇಕು ಏನೇನಿಲ್ಲ ಮುತ್ತೈದೆಯರಿಗೆ ಕೊಡೋಕ್ಕೆ, ಬ್ಲೌಸ್ ಪೀಸ್ ಆಗಿರ್ಬೋದು, ಮತ್ತು ಕಂಕಣ ಕಟ್ಟೋಕ್ಕೆ ಹೂವು, ಎಲೆ, ಮತ್ತು ದೇವ್ರ ಪೂಜೆ ಸಾಮಾನುಗಳು, ಅರಿಶಿನ ಕುಂಕುಮ, ಹೊಸದು ಮತ್ತು ವಿಭೂತಿ ತಗೊಂಡು ಇಟ್ಕೊಂಡು ನೀಟಾಗಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಾದಮೇಲೆ ಮಾವಿನ ಎಲೆನೂ ಸ್ವಲ್ಪ ಸಿಕ್ಕಿತ್ತು, ನಮ್ಮ ಮನೆ ಕಡೆಯೇ ಇದೆ ಗಿಡ. ಇದನ್ನ ಎತ್ತಿಟ್ಕೊಂಡ್ಬಿಟ್ರೆ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸ್ನ ಹೇಗೆ ಜೋಡಿಸೋದು ಅಂತ ನೋಡ್ಕೊತಾ ಇದ್ದೆ. ಅಂದರೆ ಏನಿಲ್ಲ, ಅದನ್ನೆಲ್ಲ ಎತ್ತಿಟ್ಟನೆಲ್ಲ ಕಸ ಹೊಡೆದ್ಬಿಟ್ಟು ಒಂದು ಮಾಪ್ ತೊಗೊಂಡು ನೀಟಾಗಿ ಒರೆಸ್ಕೊಂಬಿಟ್ಟೆ. ಒರೆಸ್ಕೊಂಡು ಅದಾದಮೇಲೆ ಇದನ್ನ ಕರ್ಟನ್ ಹಾಕೋಣೋ ಬೇಡವೋ ಅಂತ ಯೋಚನೆ ಮಾಡಿಕೊಂಡು ನೋಡೋ ಅಷ್ಟೊತ್ತಿಗೆ ತೇಜು ಇದ್ದಾರಲ್ಲ, ನಮ್ಮ ಪಾಪು ಮಲಗಿಸ್ಬಿಟ್ಟು ಅವರು ಮಲ್ಕೊಂಬಿಟ್ಟಿದ್ದಾರೆ. ಎದ್ದು ಬಂದು ನನಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆ್ಯಕ್ಚುಲಿ ಯಾಕೋ ನಿದ್ದೆ ಬಂದಿದೆ ಅಂದ್ಕೊತೀನಿ, ಮಲ್ಕೊಂಬಿಟ್ರು. ಸೊ ಕರೀಲಾ ಬೇಡವಾ ಅಂದ್ಕೊಂಡು ರೀ ಅಂತ ಕರೀತಾ ಇದ್ದೆ. ಅವ್ರೇನು ಬರ್ತಿದ್ರು ಇಲ್ವೋ, ಹೋಗ್ಬಿಟ್ಟು ಒಂದು ಸರಿ ಎಬ್ಬಿಸ್ಬಿಟ್ಟು ಬಂದೆ. ನೋಡಿ ಹಿಂಗಾಗ್ಲಾ, ಇದು ಮಾಡಲಾ, ಏನು ಮಾಡೋಣ ಅಂತೇಳಿ. ಅದಾದಮೇಲೆ ಎಚ್ಚರ ಆಯ್ತಲ್ವ, ಬಂದಾದಮೇಲೆ ಹಿಂಗೆ ಮಾಡಿದ್ದೀನಿ ನೋಡಿ ಅಂತ ಹೇಳಿ ಅವ್ರಿಗೆ ತೋರಿಸಿ ವೇಲೆಲ್ಲ ಅಂದರೆ ನನ್ನ ಕಡೆ ಇರೋ ಬಟ್ಟೆಗಳಲ್ಲೇ ನಾವು ಜಾಸ್ತಿ ಲಗೇಜ್ ಎಲ್ಲ ತೊಗೊಂಡು ಬಂದಿಲ್ಲ ಊರಿಂದ ಬರೋವಾಗ, ಅದರಲ್ಲೇ ಸ್ವಲ್ಪ ಶುದ್ಧವಾಗಿರೋದೆಲ್ಲ ತೊಗೊಂಡು ನೀಟಾಗಿ ಡೆಕೋರೇಷನ್ ಮಾಡಿದ್ರಾಯ್ತು ಅಂತ ಹಿಂದ್ಗಡೆ ಹಾಕಿರೋದೆರಡು ದುಪ್ಪಟ್ಟ. ಅದಾದಮೇಲೆ ಲೈಟಿಂಗ್ಸ್ ಆದರೂ ಆರ್ಡ್ರ್ ಮಾಡ್ತಾಯಿದ್ದೆ, ನೀನು ಫಸ್ಟ್ಗೆ ನೆನಪು ಮಾಡಿಲ್ಲ ಅಂತಿದ್ರ.
ನೋಡೋಣ ಬಿಡಿ ಅಂತ ಹೇಳ್ಬಿಟ್ಟು ಅಂದಿದ್ದೆ. ಬಟ್ ಅವರು ಶಾಪಲ್ಲಿ ಬರೋವಾಗ ತೊಗೊಂಡು ಬಂದುಬಿಟ್ಟಿದ್ರು. ಅದನ್ನು ಕೂಡ ಜೋಡಿಸ್ಬೇಕು ಲಾಸ್ಟಿಗೆ. ಇದಾದಮೇಲೆ ಬಾಳೆಕಂಬ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅವ್ರು ತಂದಿದ್ದಾರೆ ನೋಡಿ, ಅದನ್ನು ನೀಟಾಗಿ ತಡಿಯಲಿಂದ ಹಾಕಕ್ಕೆ ಬರುತ್ತೋ ಇಲ್ವೋ ನೋಡೋಣ ಅಂಥೇಳಿ ಹಾಕ್ತಾಯಿದ್ವಿ. ಚೆನ್ನಾಗಿ ಬಂತು. ಅದಾದಮೇಲೆ ಟೈಮ್ ನೋಡಿದ್ರೆ 1 ಗಂಟೆ ರಾತ್ರಿ. ಸರಿ ಬಿಡಪ್ಪ ಮಲಗಿದ್ರಾಯ್ತು, ನನಗಂತೂ ನಿದ್ದೆ ಬಂದಿದೆ ಅಂತ ಹೇಳ್ಬಿಟ್ಟು ಇಷ್ಟ ಆಯಿತು. ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಬೇಕಂತಂದರೆ ಅಷ್ಟೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೂ ಕೂಡ ಇನ್ನೂ ಜಮಖಾನ ಹಾಸೋದಾಗಿರ್ಬೋದು, ಲಕ್ಷ್ಮಿ ಬ್ಲೌಸ್ ಪೀಸ್ ರೆಡಿ ರಾತ್ರಿ ಮಾಡಿದ್ವಿ. ಬಟ್ ಅದರಲ್ಲೆಲ್ಲ ಏನೇನು ಮಾಡ್ತೀವಿ ಅಂದರೆ ಕೆಲವೊಬ್ಬರು ಫುಲ್ ಅಕ್ಕಿನೇ ತುಂಬಿಟ್ಬಿಡ್ತಾರೆ. ನಾವು ಅಕ್ಕಿ ಅಂದರೆ ಫಸ್ಟು ಕುಂಭದಲ್ಲಿ ಕೆಳಗಡೆ ದೊಡ್ಡ ಕುಂಭ ಇರುತ್ತಲ್ವ, ಅದರಲ್ಲಿ ಅಕ್ಕಿ, 5 ಥರದ ಹಣ್ಣು, ಅಡಿಕೆ ಎಲೆ, ಕಾಯಿನು ಅಂದರೆ ದುಡ್ಡು ಇಟ್ಟಿರ್ತೀವಿ, ದುಡ್ಡು ಅಥವಾ ಕಾಯಿನ್ ಯಾವುದಾದ್ರೂ ಇಡ್ಬೋದು. ಅದನ್ನೆಲ್ಲ ಇಟ್ಟು ಮೇಲ್ಗಡೆ ಚೆಂಬಲ್ಲಿ ನೀರು ಹಾಕಿ ಅದನ್ನ ಅರಿಶಿನ, ಕುಂಕುಮ, ಕೆಂಪು, ಒಂದು ಕಾಯಿನು ಎಲ್ಲನೂ ಲಕ್ಷ್ಮಿ ಚರ್ಗಿಲಿ ಚೆಂಬಲ್ಲಿ ಅಂದರೆ ಕುಂಭ ಇಡ್ತೀವಲ್ವ ಅದರಲ್ಲಿ ಹಾಕಿ ಮೇಲ್ಗಡೆ ಕಾಯಿ ಇಟ್ಟು, ಅಂದರೆ ಕೆಲವೊಬ್ಬರು ಕೆಳಗಡೆ ಆಂಟಿ ನಮ್ಮ ಪಾಪು ಬಂದಿದ್ದಾನಂತ ಕೇಳ್ತಾಯಿದ್ರು. ಅವನು ಇಲ್ಲಿ ನನ್ನ ಪಾಪು ಜೊತೆಗೆ ಆಟ ಆಡೋಕ್ಕೆ ಬರ್ತಾನಲ್ವ, ಹೌದು ಇಲ್ಲೇ ಬಂದಿದ್ದಾನೆ ಅಂತ ಹೇಳಿಬಿಟ್ಟೆ. ಅದಾದಮೇಲೆ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ನಲ್ಲ, ಆವಾಗ ಕೇಳ್ತಾಯಿದ್ರು ಅವ್ರು ಆಟ ಆಡೋಕ್ಕೆ ಬಂದಿದ್ನ ಪಾಪು, ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅಂತೇಳ್ಬಿಟ್ಟು ಹೊರಗಡೆ ಬಂದಿದ್ದೀನಿ ಅದಕ್ಕೋಸ್ಕರ. ಇದಾದಮೇಲೆ ಅದರಲ್ಲಿ ಅರಿಶಿನ, ಕುಂಕುಮ, ಹೂವು, ಕೆಂಪು ಹೂವು, ಒಂದು ಕಾಯಿನ್ ಹಾಕ್ಬಿಟ್ಟು ನೀರು ತುಂಬಿಸಿ ಎಲ್ಲರೂ ಒಂದು 5 ವೀಳ್ಯದೆಲೆ ಇಡ್ತಾರೆ. ಆಲ್ಮೋಸ್ಟು ನಮ್ಮ ಕಡೆ 3 ಮಾವಿನ ಎಲೆ, 2 ವೀಳ್ಯದೆಲೆ, ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಟು ಮೇಲ್ಗಡೆ ಕಾಯಿ ಇಟ್ಟು ಮುಖವಾಡ ಇಟ್ಟು ನೀಟಾಗಿ ಡೆಕೋರೇಷನ್ ಮಾಡಿಬಿಟ್ಟು ಪೂಜೆ ಮಾಡಿ ಹೀಗಾಗಿದೆ ನೋಡಿ ಪೂಜೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನಾದರೂ ತಪ್ಪಿದರೆ ಕ್ಷಮಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.